ಬಳ್ಳಾರಿ ನಗರದಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಯಿತು. ಕೇಂದ್ರದ ಯೋಜನೆಗಳ ಕುರಿತು ಕಿರುಚಿತ್ರ ಹಾಗೂ ಚಿತ್ರ ಪ್ರದರ್ಶನ ನಡೆಯಿತು. ಇದೇ ವೇಳೆ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ನಂತರ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬ್ಯಾಂಕ್ಗಳ ನೋಡಲ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಮಾನಯ್ಯ ಕೇಂದ್ರದ ಯೋಜನೆಗಳಿಂದ ಮಹಿಳೆಯರಿಗೆ ಹಾಗೂ ಹಿಂದುಳಿದ ವರ್ಗದ ಜನರಿಗೆ ಸಾಕಷ್ಟು ನೆರವಾಗಿದೆ ಎಂದರು. ಎಲ್ಲರಿಗೂ ತಿಳಿಸಿ ಅಪ್ಲಿಕೇಶನ್ ಹಾಕಿಸಿ ಉಜ್ವಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ನಾವು ನಮ್ಮ ಬೀಗೋನಾಳ ಗ್ರಾಮದಿಂದ 78 ಜನರಿಗೆ ನಾವು ಈಸ್ಕೊಟ್ಟಿದ್ದೀವಿ. ಇದರಲ್ಲಿದ್ದ ನಮ್ಮ ಹೆಣ್ಣುಮಕ್ಕಳು ಎಲ್ಲರೂ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತಿದ್ದಾರೆ. 2 ಹೆಣ್ಣು ಮಕ್ಕಳಿಗೆ ಅಂಚೆ ಇಲಾಖೆ ಅಧಿಕಾರಿ ನಾಗರಾಜ್ ಕೇಂದ್ರದ ಯೋಜನೆಗಳು ಜನರ ಬದುಕನ್ನು ಸ್ವಾವಲಂಬನೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿಸಿಕೊಡಲಾಗಿದೆ ಎಂದರು. 15 ವರ್ಷ ತರ ಅಮೌಂಟ್ ಕಟ್ಟಬೇಕು. 6 ವರ್ಷ ಆದಮೇಲೆ ನಮಗೆ ಏನಾಗುತ್ತೆ, ಅಕೌಂಟ್ ಓಪನ್ ಆಗಿ 21 ವರ್ಷ ಆದಮೇಲೆ ಅಮೌಂಟ್ ಬರುತ್ತೆ. ಎಕ್ಸಾಂಪಲ್ ಏನಂದ್ರೆ ಪ್ರತಿ ತಿಂಗಳು ನಾವು 1,000 ರೂಪಾಯಿ ಕಟ್ಟಿದ್ರೆ 15 ವರ್ಷಕ್ಕೆ ನಾವು ಕಟ್ಟೋ ಅಮೌಂಟ್ 1,80,000 ಆಗುತ್ತೆ. ನಮಗೆ 5,50,000 ಅಮೌಂಟ್ ಬರುತ್ತೆ. ಇಷ್ಟು ಬೆನಿಫಿಟ್ ಇರತಕ್ಕಂಥ ಸ್ಕೀಮು ಯಾವೂ ಇಲ್ಲ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಆರ್ಥಿಕ ಸಾಕ್ಷರತಾ ಸಮಾಲೋಚಕ ದಿನೇಶ್ ಕುಮಾರ್ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ನಿವೃತ್ತಿ ನಂತರ ಯಾವುದೇ ಮಾಶಾಸನ ಇರುವುದಿಲ್ಲ. ಅಂತಹವರಿಗೆ ಸುರಕ್ಷಾ ಭೀಮಾ, ಅಟಲ್ ಪೆನ್ಷನ್ ಯೋಜನೆಗಳ ಬಗ್ಗೆ ತಿಳಿಸಿಕೊಡಲಾಗಿದೆ ಎಂದು ಹೇಳಿದರು. ಪಿಂಚಣಿ ಸೌಲಭ್ಯ ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ ಬಡವರಿಗಾಗಿರ್ಬೋದು, ರೈತರಿಗಾಗಿರ್ಬೋದು ಮತ್ತು ನಮ್ಮ ವ್ಯಾಪಾರ ಮಾಡೋರಿಗಾಗಿರ್ಬೋದು ಯಾವುದೇ ರೀತಿಯಿಂದ ಪಿಂಚಣಿ ಸೌಲಭ್ಯ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು